ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಭಗವಂತನಾದ ಕೃಷ್ಣನು ಅಸುರರನ್ನು ಸಂಹರಿಸಲು ಮತ್ತು ಭಕ್ತರನ್ನು ರಕ್ಷಿಸಲು ಪ್ರತಿ ಯುಗದಲ್ಲೂ ಅವತರಿಸುತ್ತಾನೆ. ಆದರೆ ಕಲಿಯುಗದಲ್ಲಿ ಕೃಷ್ಣನು ಅಸುರರನ್ನು ಸಂಹರಿಸುವುದಿಲ್ಲ. ಇದು ಏಕೆ? ಇದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಸತ್ಯಯುಗದಲ್ಲಿ ಅಸುರರು ಮತ್ತು ದೇವತೆಗಳು ಬೇರೆ ಬೇರೆ ಗ್ರಹಗಳಲ್ಲಿ ವಾಸಿಸುತ್ತಿದ್ದರು. ತ್ರೇತಾಯುಗದಲ್ಲಿ ಅವರು ಒಂದೇ ಗ್ರಹದಲ್ಲಿ ಆದರೆ ಬೇರೆ ಬೇರೆ ದೇಶಗಳಲ್ಲಿ ವಾಸಿಸುತ್ತಿದ್ದರು. ದ್ವಾಪರ ಯುಗದಲ್ಲಿ ಅಸುರರು ಮತ್ತು ದೇವತೆಗಳು ಒಂದೇ ಕುಟುಂಬದಲ್ಲಿ ವಾಸಿಸುತ್ತಿದ್ದರು. ಅಸುರಿ ಗುಣದ ಕೌರವರು ಮತ್ತು ದೈವಿ ಗುಣದ ಪಾಂಡವರು ಒಂದೇ ಕುಟುಂಬಕ್ಕೆ ಸೇರಿದವರಾಗಿದ್ದರು. ಆದರೆ ಕಲಿಯುಗದಲ್ಲಿ ಅಸುರರು ಮತ್ತು ದೇವತೆಗಳು ಒಂದೇ ದೇಹದಲ್ಲಿ ವಾಸಿಸುತ್ತಾರೆ. ಅಂದರೆ ಒಂದೇ ವ್ಯಕ್ತಿಯಲ್ಲೇ ಅಸುರಿ ಗುಣಗಳು ಮತ್ತು ದೈವಿ ಗುಣಗಳು ಇರುತ್ತವೆ. ಆದ್ದರಿಂದ ಕಲಿಯುಗದಲ್ಲಿ ಕೃಷ್ಣನು ಅಸುರರನ್ನು ಸಂಹರಿಸಬೇಕಾದರೆ ಅವನು ಪ್ರತಿಯೊಬ್ಬರನ್ನೂ ಕೊಲ್ಲಬೇಕಾಗುತ್ತದೆ. ಆದ್ದರಿಂದ ಕಲಿಯುಗದಲ್ಲಿ ಕೃಷ್ಣನು ತನ್ನ ಯೋಜನೆಯನ್ನು ಬದಲಾಯಿಸಿದ್ದಾನೆ. ಅದೇನೆಂದರೆ, ಈ ಯುಗದಲ್ಲಿ ಕೃಷ್ಣನು ಅಸುರರನ್ನು ಸಂಹರಿಸುವುದಿಲ್ಲ, ಬದಲಿಗೆ ವ್ಯಕ್ತಿಯಲ್ಲಿರುವ ಅಸುರಿ ಪ್ರವೃತ್ತಿಯನ್ನು ಸಂಹರಿಸುತ್ತಾನೆ. ಇದು ಕಲಿಯುಗದ ಕೃಷ್ಣನ ಅವತಾರವಾದ ಶ್ರೀ ಚೈತನ್ಯ ಮಹಾಪ್ರಭುಗಳ ವಿಶೇಷ ಕೃಪೆಯಾಗಿದೆ. ಚೈತನ್ಯ ಮಹಾಪ್ರಭುಗಳ ಆಯುಧವು ಯಾವುದು? ಅದು ಹರೇ ಕೃಷ್ಣ ಮಹಾಮಂತ್ರ. ಕಲಿಯುಗದಲ್ಲಿ ಶ್ರದ್ಧೆಯಿಂದ ನಿತ್ಯವೂ ಹರೇ ಕೃಷ್ಣ ಮಹಾಮಂತ್ರ ಅಂದರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಈ ಮಂತ್ರವನ್ನು ಜಪಿಸಿದರೆ ನಮ್ಮಲ್ಲಿರುವ ಅಸುರಿ ಗುಣಗಳು ನಾಶವಾಗುತ್ತವೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಗೆ ಜಪಿಸುವುದು ಎಂಬ ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾಗಿದೆ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ. ಹರೇ ಕೃಷ್ಣ.